ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನ ಧರದಿ ಕೇಳುವುದು. ಹರಿಕಥಾಮೃತಸಾರ ಕಲ್ಪಸಾಧನ ಸಂಧಿಯಲ್ಲಿ 33ನೇ ಶ್ಲೋಕ. ಅನಿಮಿಷರ ನಾಮದಲ್ಲಿ ಕರೆಸುವ ಅನಿಲ ದೇವನು ಒಂದು ಕಲ್ಪದಿ ವನಜ ಸಂಭವನೆನಿಪನೆಂಬತ್ತೇಳುವರೆ ವರ್ಷ. ಗುಣತ್ರಯ ವಿವರ್ಜಿತನು ಮಂಗಳ ಗುಣ ಸ್ವರೂಪ ಕ್ರಿಯೆಯು ಸದುಪಾಸನೆಯು ಅವ್ಯಕ್ತಾದಿ ಭೃತ್ವಯ ತರದಿ ಇರುತಿಹುದು. ವಾಯುದೇವರು ಒಂದು ಕಲ್ಪದಿ ಅಂದರೆ 99ನೇ ಕಲ್ಪದಲ್ಲಿ ಅನಿಮಿಷರ ನಾಮದಲ್ಲಿ, ಅನಿಮಿಷ ಅಂದರೆ ಅನಿಮಿಷರ ನಾಮದಲ್ಲಿ ಕರೆಸುವ ದೇವತೆಗಳ ಮಧ್ಯದಲ್ಲಿ ಜೀವೋತ್ತಮರು ಅಂತ ಕರೆಸಿಕೊಳ್ಳಲ್ಪಡುವವರಾಗಿ ವನಜ ಸಂಭವ ನೆನಿಪ, ತದನಂತರ ಅವರು ಬ್ರಹ್ಮದೇವರು ಅಂತ ಕರೆಸಿಕೊಳ್ಳುವವರಾಗುತ್ತಾರೆ. ತದನಂತರ 87 ವರ್ಷ ಅಂದರೆ 100 ಕಲ್ಪದ 100 ವರ್ಷಗಳು ಮತ್ತು ಪ್ರಳಯ ಸಂಧಿಕಾಲ ಅಂತ 12.5 ವರ್ಷ. ಸೊ ಅದರಿಂದ 100 ವರ್ಷ ಇದೆ ಅವ್ರದ್ದು. ಸಂಧಿಕಾಲ 12.5 ವರ್ಷ ಅಂತ ಹೋಗ್ಲಿಕ್ಕೆ ಮಿಕ್ಕಿದ್ದು 87 ವರ್ಷ ಕಾಲ ಅವರು ಅವ್ಯಕ್ತಾದಿ ಪೃಥಿವ್ಯಂತರದಿ, ಅವ್ಯಕ್ತ ತತ್ವದಿಂದ ಪ್ರಾರಂಭ ಮಾಡಿ ಪೃಥ್ವಿ ತತ್ವದವರೆಗೂ ಎಲ್ಲ ತತ್ವಗಳಲ್ಲೂ ವ್ಯಾಪಿಸಿ ಇರ್ತಾರೆ. ಆ ಬ್ರಹ್ಮದೇವರು 87 ವರ್ಷ, ಸಂಧಿಕಾಲ ಬಿಟ್ಟು ಬಿಡೋಣ, 100 ವರ್ಷ ಆಯುಷ್ಯ ಅಲ್ಲವೇ, ಅದರಲ್ಲಿ 87 ವರ್ಷ ಆ ರೀತಿಯಾಗಿ ಎಲ್ಲ ಕಡೆ ವ್ಯಾಪ್ತರಾಗಿ ಇರ್ತಾರೆ ಅವರು ಇದ್ದು. ಗುಣತ್ರಯ ವಿವರ್ಜಿತನ, ಗುಣತ್ರಯ ಅಂದ್ರೆ ಪ್ರಕೃತಿಯ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ, ಅದರ ಬಾಧೆ ಇಲ್ಲದೆ ಇರತಕ್ಕ ಆ ಪರಮಾತ್ಮ ಶ್ರೀಹರಿಯ ಗುಣಕ್ರಿಯೆ ಸ್ವರೂಪಗಳ ಅನಂತಾನಂತ ಗುಣಗಳು, ಕ್ರಿಯೆಗಳು, ಅನಂತ ರೂಪಗಳು, ಗುಣಗಳು, ಇವುಗಳನ್ನೆಲ್ಲ ಸದುಪಾಸನೆಯು ಇರುತ್ತಿಹುದು, ಸದುಪಾಸನೆಯನ್ನು ಮಾಡ್ತಾ ಇರ್ತಾರೆ. ಹಾಗೆ ಅಂತ ನೋಡಿ, ಇದು ವಾಯುದೇವರು ಅಂದ್ರೆ ಬ್ರಹ್ಮದೇವರು ಎಷ್ಟು ಸಾಧನೆ, ಎಷ್ಟು ವರ್ಷ ಮಾಡ್ತಾರೆ ಎಂಬ ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ವಾಯು ಪದವಿಯಲ್ಲಿದ್ದಾಗ ಜೀವೋತ್ತಮರು ಅಂತ ದೇವತೆಗಳ ಜೊತೆಗೆ ಇದ್ದು ಸಾಧನೆಯನ್ನ ಮಾಡ್ತಾರೆ. ಬ್ರಹ್ಮ ಪದವಿಗೆ ಬಂದ ಮೇಲೆ ಎಲ್ಲಾ ತತ್ವಗಳಲ್ಲೂ ಕೂಡ ವ್ಯಾಪ್ತರಾಗಿದ್ದು ಅವರು ಪರಮಾತ್ಮನ ಉಪಾಸನೆಯನ್ನ ಮಾಡ್ತಾ ಇದ್ದಾರೆ ಅಂತ ಒಟ್ಟು. ಮಹಿತ ರುಜುಗಣಗೊಂದೆ ಪರಮೋತ್ಸಾಹ ವಿವರ್ಜಿತವೆಂಬ ದೋಷವು ವಿಹಿತವೇ ಸರೀತನು ಪೇಳ್ದಿರೆ ಮುಕ್ತಿ ಬ್ರಹ್ಮರಿಗೆ ಬಹುದು ಸಾಮ್ಯವು ಜ್ಞಾನ ಭಕುತಿಯು ದ್ರುಹಿಣ ಪದ ಪರ್ಯಂತ ವೃದ್ಧಿಯು ಬಹಿರುಪಾಸನೆಯುಂಟು ನಂತರ ಬಿಂಬ ದರ್ಶನವು. ಮಹಿತ ಪರಮೋತ್ಸವ ವಿವರ್ಜಿತ ಎಂಬ ಒಂದೇ ದೋಷವು ವಿಹಿತವೇ ಸರಿ. ಈ ರೀತಿಯಾಗಿ ದೊಡ್ಡ ಸ್ಥಾನ ಬ್ರಹ್ಮದೇವರು. ಹಾಗೆ ಅಂದ್ರೆ ಬ್ರಹ್ಮ ಪದವಿಗೆ ಯಾರು ಬರ್ತಾರೆ ಅವರೆಲ್ಲ ಜೀವೋತ್ತಮರು, ಉತ್ತಮ ಜೀವರಾಶಿಗಳು, ಪರಮಾತ್ಮನ ಸರಿಯಾದ ಉಪಾಸನೆಯನ್ನ ಮಾಡತಕ್ಕವರು. ಆದರೆ ಅಂತಹ ರುಜುಗಣದಲ್ಲಿ ಇರುವ ಆ ಜೀವರಿಗೂ ಕೂಡ ಒಂದು ದೋಷ ಇದೆ. ಯಾವುದು ದೋಷ ಇದೆ ಹಾಗೆಂದ್ರೆ ಪರಮೋತ್ಸಾಹ ವಿವರ್ಜಿತ ಎಂಬ ದೋಷ. ಅಂದ್ರೆ ಭಾರಿ ಉತ್ಸಾಹ ಅವರಿಗೆ ಇರೋದಿಲ್ಲ. ಹಾಗೆ ಅಂತ ಅತ್ಯಂತ ಉತ್ಸಾಹ ಅದು ಅವರಿಗೆ ಇರೋದಿಲ್ಲ. ಆ ಒಂದೇ ದೋಷ ಅದು ಯಾರಿಗೆ ಇರೋದಿಲ್ಲ? ಬ್ರಹ್ಮದೇವರಿಗೆ ಇರೋದಿಲ್ಲ. ಇದು ಹೇಳದೆ ಹೋದರೆ ಮುಕ್ತ ಬ್ರಹ್ಮರಿಗೂ ಈ ಸಂಸಾರದಲ್ಲಿ ಇರುವ ಬ್ರಹ್ಮರಿಗೂ ವ್ಯತ್ಯಾಸವೇ ಇರೋದಿಲ್ಲ ಅಂತ. ಆ ಪರಮೋತ್ಸಾಹ ಕೂಡ ಅವರಿಗೆ ಮುಕ್ತರಾದ ಮೇಲೆ ಅವರಿಗೆ ಆ ದೋಷವೂ ಒಟ್ಟೋಗ್ತದೆ. ಅದರಿಂದ ಮುಕ್ತರಾದ ಬ್ರಹ್ಮದೇವರಿಗೂ ಈಗಿರುವ ಬ್ರಹ್ಮದೇವರಿಗೂ ಏನ್ ವ್ಯತ್ಯಾಸ ಹಾಗೆಂದ್ರೆ, ಈಗ ನಮ್ಮಲ್ಲಿ ನೋಡಿ, ಮೋಕ್ಷದಲ್ಲಿ ಜ್ಞಾನ ಆನಂದ ಅದೆಲ್ಲ ಹೆಚ್ಚು ಇರುತ್ತದೆ ಸಾಮಾನ್ಯ ಮನುಷ್ಯರಿಗೆ. ಆದರೆ ಬ್ರಹ್ಮದೇವರಿಗೆ ಹಾಗಲ್ಲ. ಈಗಲೇ ಅವರು ಸುಖಮಯವಾಗಿಯೇ ಇರ್ತಾರೆ. ಅವರು
ಮತ್ತೆ ಮೋಕ್ಷವೂ ಒಂದೇ, ಸಂಸಾರವೂ ಒಂದೇ ಅಂತ ಆಗ್ತದಲ್ಲ ಹಾಗೆಂದ್ರೆ ಇಲ್ಲ, ವ್ಯತ್ಯಾಸ ಇದೆ. ಏನದು? ಪರಮೋತ್ಸಾಹ ವಿವರ್ಜಿತ ಎನ್ನುವ ಒಂದು ದೋಷ ಈಗ ಇದೆ. ಪರಮೋತ್ಸಾಹ ವಿವರ್ಜಿತ ಅಂದ್ರೆ ಅದನ್ನ ಹೇಳ್ತಾರೆ ನೋಡಿ, ಅದರ ಅಭಿಪ್ರಾಯ ಇಷ್ಟೇ. ಮಧ್ವಾಚಾರ್ಯರಾಗಿ ಅವತಾರ ಮಾಡ್ತಾರೆ ವಾಯುದೇವರು, ಬ್ರಹ್ಮಸೂತ್ರಕ್ಕೆ ಭಾಷ್ಯ ಮಾಡಿದ್ರು, ಸೂತ್ರ ಭಾಷ್ಯ ಅಂತ ಮಾಡಿದ್ರು, ಗೀತಾ ಭಾಷ್ಯ ಅಂತ ಮಾಡಿದ್ರು. ಆದರೆ ಇದನ್ನೆಲ್ಲ ಯಾವಾಗ ಮಾಡಬಹುದಾಯಿತು ಹಾಗೆಂದ್ರೆ ತಾವು ಮಧ್ವರಾಗಿ ಮೊದಲೇ ಅವತಾರ ಮಾಡಿ ಕಲಿಯುಗ ಬರುವಾಗಲೇ ಪ್ರಾರಂಭ ಮಾಡಿ ಬರೆದಿಟ್ಟು ಬಿಟ್ಟಿದ್ರೆ ಮಾಡ್ಬೋದು. ಆದ್ರೆ ಹಂಗೆ ಮಾಡಿಲ್ಲ. ಅನೇಕ ಅಪವ್ಯಾಖ್ಯಾನಗಳು ಬಂತು. ಎಷ್ಟು ಅಪವ್ಯಾಖ್ಯಾನ ಬಂತು? 21 ಅಪವ್ಯಾಖ್ಯಾನ ಬಂತು. ತದನಂತರ 22ನೇದಾಗಿ ತಾವು ಮಾಡಿದ್ರು. ಪರಮೋತ್ಸಾಹ ವಿವರ್ಜಿತ ಅಂದ್ರೆ ಈ ತರ ಮೊದಲೇ ಮಾಡೋದಿಲ್ಲ. ನಾನು ಬರ್ತೀನಿ, ನಾ ಮಾಡ್ತೀನಿ ಮುಂದೆ ಬಂದು ಮಾಡೋದಿಲ್ಲ. ಅವ್ರು ಅಷ್ಟು ಉತ್ಸಾಹ ತೋರಿಸೋದಿಲ್ಲ. ಅವರು ಎಲ್ಲರೂ ಮಾಡ್ಲಿ, ಯಾರಿಂದ ಆಗಿಲ್ಲ ಅಂದ್ರೆ ಆಮೇಲೆ ನಾ ಮಾಡ್ತೀನಿ ಹಾಗೆ ಅಂತ ಇರ್ತಾರೆ ಅವರು. ಹನುಮಂತ ದೇವರ ಚರಿತ್ರೆಯಲ್ಲಿ ನಾವು ಕಾಣ್ತೀವಿ ನೋಡಿ, ಸುಂದರಕಾಂಡ ಪ್ರಸಂಗದಲ್ಲಿ ಎಲ್ಲರ ಕಪಿಗಳು ಹೇಳ್ತಾರೆ ನಾನ್ ದಾಟ್ತೀನಿ ಹಾಗೆ ಅಂತ. ಹನುಮಂತ ದೇವರು ಪರಮೋತ್ಸಾಹ ತೋರಿಸ್ಲಿಲ್ಲ. ಅವರು ನಾನು ಮೊದಲು ಹೋಗ್ತೀನಿ ಅಂತ ಹೇಳಿಲ್ಲ. ಅವರು ಎಲ್ಲರಿಗೂ ಆಗಲ್ಲ ಅಂತ ಹೇಳಿದ ಮೇಲೆ ಕೊನೆಯಲ್ಲಿ ಜಾಂಬವಂತ ಬಂದು ಕೇಳ್ಕೋತಾನೆ. ತದನಂತರ ತಾವು ಹೋಗ್ತಾರೆ ಹಾಗೆ ಅಂತ ಕೇಳ್ತೀವಿ. ಈ ರೀತಿಯಾಗಿ ಅದೇ ಭೀಮನಾಗಿದ್ದಾಗಲೂ ಅಷ್ಟೇ, ದ್ರೋಣಾಚಾರ್ಯರನ್ನ ಹಿಡ್ಕೊಂಡ್ ಬರೋದಕ್ಕೆ ತಾವು ಹೋಗ್ಲಿಲ್ಲ. ದುರ್ಯೋಧನಾದಿಗಳು ಹೇಳ್ತಾರೆ ನಾವೇ ಮೊದಲು ಹಿಡ್ಕೊಂಡ್ಬಿಡ್ತೀವಿ ಅಂತ ಉತ್ಸಾಹ ತೋರಿಸಿದ್ರು ಅವರು. ಇವ್ರು ಹೇಳ್ತಾರೆ ಆಯ್ತು ಹೋಗ್ಲಿ, ಅವರೇ ಹೋಗಿ ಅಂತ ಬಿಟ್ಟು ಬಿಡ್ತಾರೆ. ಪರಮೋತ್ಸಾಹ ತೋರಿಸೋದಿಲ್ಲ, ನಾ ಮಾಡ್ತೀನಿ ಅಂತ ಮುಂದಕ್ಕೆ ಬರೋದಿಲ್ಲ ಅಂತ ಅರ್ಥ. ಯಾವ್ದು ಆಗಿಲ್ಲ ಕೆಲಸ ಅಂತ ನಾವು ಮಾಡ್ತೀವಿ, ಯಾರು ಆಗಿಲ್ಲ ಅಂದ್ರೆ ಮಾಡ್ತೀವಿ. ಆದ್ರೆ ಆ ಪರಮೋತ್ಸಾಹವನ್ನ ಹನುಮ, ಭೀಮ, ಮಧ್ವ ಅವತಾರದಲ್ಲಿ ನಾವು ಕಾಣ್ತೀವಿ ನೋಡಿ. ಅದು ಅವರಲ್ಲಿ ಇರತಕ್ಕ ಒಂದು ದೋಷವೇ ಹಾಗೆಂತ. ಯಾಕೆಂದ್ರೆ ಅದು ಹೇಳದೆ ಹೋದರೆ ಮೋಕ್ಷ ಪಡೆದ ಬ್ರಹ್ಮದೇವರಿಗೂ ಈಗಿರುವ ಬ್ರಹ್ಮದೇವರಿಗೂ ಏನು ವ್ಯತ್ಯಾಸನೇ ಇರೋದಿಲ್ಲ ಹಾಗೆ ಅಂತ ಅಷ್ಟಾರು ಹೇಳ್ಬೇಕು ಅಂತ ಹುಡುಕಿಯನ್ನ ಮಾಡಿ ಹೇಳಿದ್ದಾರೆ. ಅದು ಈ ರೀತಿಯಾಗಿ ಜ್ಞಾನ, ಭಕ್ತಿ ಅದೆಲ್ಲವೂ ಕೂಡ ದ್ರಹೀಣ ಪರ್ಯಂತ ಬ್ರಹ್ಮ ಪದವಿ ತನಕ ಒಂದೊಂದು ಕಲ್ಪದಲ್ಲಿ ಚೂರ್ಚೂರೆ ಅವರಿಗೆ ಜಾಸ್ತಿ ಆಗ್ತಾ ಬರ್ತದೆ. ಲಾತವ್ಯರಾಗಿದ್ದಾಗ ಒಂದಿಷ್ಟು ಜ್ಞಾನ ಬಂದಿರುತ್ತದೆ. ಇನ್ನು ವಾಯುದೇವರು ಬಂದಾಗ ಇನ್ನಷ್ಟು ಸ್ವಲ್ಪ ಜ್ಞಾನ ಜಾಸ್ತಿ ಬರುತ್ತದೆ. ಇನ್ನು ಬ್ರಹ್ಮದೇವರು ಬಂದಾಗ ಇನ್ನಷ್ಟು ಜ್ಞಾನ ಭಕ್ತಿಯಾದಿಗಳು ಇನ್ನು ಅವರಿಗೆ ಜಾಸ್ತಿ ಬರ್ತಾ ಇರ್ತದೆ ಹಾಗೆ ಅಂತ. ಬಹಿರುಪಾಸನೆಯುಂಟು. ಹೊರಗೆ ವ್ಯಾಪ್ತವಾದ ರೂಪಗಳನ್ನು ಅವರು ಉಪಾಸನೆ ಮಾಡ್ತಾರೆ, ಒಳಗಿನ ರೂಪವನ್ನು ಉಪಾಸನೆ ಮಾಡ್ತಾರೆ, ಒಳಗಿನ ರೂಪವನ್ನು ಉಪಾಸನೆ ಮಾಡ್ತಾರೆ. ನಂತರ ಬ್ರಹ್ಮ ದರ್ಶನ, ತದನಂತರ ಅವರಿಗೆ ಬಿಂಬ ಸಾಕ್ಷಾತ್ಕಾರ ಆಗುತ್ತದೆ ಅಂತ ಅರ್ಥ. ಜ್ಞಾನರಹಿತ ಭಯತ್ವ ಪೇಳ್ವ ಪುರಾಣ ದೈತ್ಯರ ಮೋಹಕವು ಸದುರಾನನಗೆ ಕೂಡುವುದೇ ಮೋಹ ಜ್ಞಾನ ಭಯ ಶೋಕ. ಭಾನುಮಂಡಲ ಚಲಿಸಿದಂತದಿ ಕಾಣುವುದು ದೃಗ್ದೋಷದಿಂದಲಿ ಶ್ರೀನಿವಾಸನ ಪ್ರೀತಿಗೋಸುಗ ತೋರ್ದನಲ್ಲದಲೇ. ಈ ಬ್ರಹ್ಮವಾಯುಗಳಿಗೆ ಜ್ಞಾನರಹಿತ ಅಂದ್ರೆ ಜ್ಞಾನ ಇಲ್ಲದೆ ಇರೋದು ಅಂದ್ರೆ ಅಜ್ಞಾನ ಇದೆಯೋ, ಭಯತ್ವ ಭಯ ಇದೆಯೋ ಹಾಗೆ ಅಂತೆಲ್ಲ ಒಂದು ಪ್ರಶ್ನೆ ಬರ್ಬೋದು. ಯಾಕೆ ಪುರಾಣಗಳಲ್ಲಿ ಅಲ್ಲಲ್ಲಿ ಕೇಳ್ತೀವಿ, ಸೃಷ್ಟಿ ಮಾಡಿದ ಮೇಲೆ ಬ್ರಹ್ಮದೇವರು ಪರಮಾತ್ಮನ ನಾಭಿಕಮಲದಿಂದ ಬಂದಾಗ ಯಾರು ಇದ್ದಿಲ್ಲ ನೋಡಿ, ಒಬ್ಬಂಟಿಗರಾಗಿ ಇರ್ಬೇಕಷ್ಟೆ, ಮಾತಾಡೋದು ಸುದ್ದಿ ಯಾರು ಇರೋದಿಲ್ಲ, ಬರೀ ಬ್ರಹ್ಮದೇವರು ಒಬ್ಬರೇ ಇದ್ದಾರೆ. ದೇವರು ಕಾಣಿಸೋದೇ ಇಲ್ಲ ಅವರಿಗೆ, ಅಷ್ಟು ಬೃಹದಾಕಾರ ರೂಪ ಅವರಿಗೆ ಪರಮಾತ್ಮನದ್ದು. ಏನೋ ಕಮಲದ ಹೂವು ಕಾಣಿಸ್ತಾ ಇದೆ, 14 ದಳ, ಆ ಕಮಲದ ದಂಟು ಕಾಣಿಸ್ತಾ ಇದೆ, ನಾಳ ಕಾಣಿಸ್ತಾ ಇದೆ. ಆದ್ರೆ ಅದು ಒಂದು ತುದಿ ಕಮಲದಲ್ಲಿ ಅಟ್ಯಾಚ್ ಆಗಿದೆ, ಇನ್ನೊಂದು ತುದಿ ಎಲ್ಲಿದೆ ಅಂತ ಅವರು ಹುಡುಕ್ತಾರೆ, ಅದು ಸಿಗ್ತಾನೆ ಇಲ್ಲ ಅವರಿಗೆ ಬ್ರಹ್ಮದೇವರು. ಈ ರೀತಿಯಾಗಿ ನೋಡಿದ್ರೆ ಅವರು ಹುಡುಕ್ತಾರೆ. ಹಾಗೆಂದ್ರೆ ಇವರಿಗೂ ಕೂಡ ಅಜ್ಞಾನ ಇದೆಯೋ, ಹೆದರ್ತಾರೆ ಅಂದ್ರೆ ಇವರಿಗೂ ಕೂಡ ಭಯ ಇದೆಯೋ, ನಾನು ಒಬ್ಬಂಟಿಗೆನಾಗಿದ್ದೇನೆ ಹೇಗೆ ಸೃಷ್ಟಿ ಮಾಡ್ಲಿ ಹಾಗೆಂತೆಲ್ಲ ಅವರಿಗೂ ಕೂಡ ಭಯ ಇತ್ತೋ ಹಾಗೆ ಅಂತೆಲ್ಲ ಪುರಾಣಗಳಲ್ಲಿ ಮೇಲ್ನೋಟಕ್ಕೆ
ಅರ್ಥ ಬರುತ್ತದೆ. ಹೇಳುವ ಪುರಾಣ ಅದು ದೈತ್ಯರ ಮೋಹಕವು. ವಾಸ್ತವಿಕವಾಗಿ ಅದು ದೈತ್ಯರ ಮೋಹಕ್ಕಾಗಿ. ಯಾಕೆ? ಸಾಮಾನ್ಯ ಮನುಷ್ಯರಿಗೆ ಗೊತ್ತಿರುತ್ತದೆ ಒಳಗೆ ಪರಮಾತ್ಮ ಇದ್ದಾನೆ. ಹನುಮಂತ ದೇವರೇ ಹೇಳ್ತಾರ ನೋಡಿ, ನಮ್ಮ ಒಳಗೆ ಪರಮಾತ್ಮ ಇದ್ದಾನೆ, ರಾಮದೇವರು ಇದ್ದಾನೆ, ಅವರನ್ನು ಸ್ಮರಿಸಿಕೊಂಡು ಎಲ್ಲ ಕೆಲಸವನ್ನ ಮಾಡ್ತಾರೆ. ಹಂಗಿರುವಾಗ ಜಗದ್ಗುರುಗಳಾದ ಬ್ರಹ್ಮದೇವರಿಗೆ ಗೊತ್ತಿಲ್ಲವಾ? ಗೊತ್ತಿದೆ. ಆದರೂ ಕೂಡ ಅವರು ದೈತ್ಯರ ಮೋಹಕ್ಕಾಗಿ ಆ ರೀತಿಯಾಗಿ ಭಯ, ಅಜ್ಞಾನ ಅಥವಾ ಕಾಮ ಮೋಹಿತರಾದಂತೆ ಅದನ್ನೆಲ್ಲ ಅವರು ಅಭಿವ್ಯಕ್ತಿಗೊಳಿಸ್ತಾರೆ. ವಾಸ್ತವಿಕವಾಗಿ ಅವರಲ್ಲಿ ಆ ದೋಷಗಳು ಇಲ್ಲ ಅಂತ ಅರ್ಥ. ಚತುರಾನನಿಗೆ ಮೋಹ, ಅಜ್ಞಾನ, ಭಯ ಕೂಡುವುದೇ? ಅದೆಲ್ಲ ಇರ್ಲಿಕ್ಕೆ ಸಾಧ್ಯನಾ? ಕೂಡೋದಿಲ್ಲ. ಹಾಗೆ ಅಂತ ಶ್ರೀನಿವಾಸನ ಪ್ರೀತಿಗೋಸುಗ ತೋರ್ದನಲ್ಲವೇ? ಇದನ್ನೆಲ್ಲ ಅವ್ರು ಯಾಕೆ ತೋರಿಸಿದ್ರು? ಪರಮಾತ್ಮನ ಪ್ರೀತಿಗಾಗಿ. ಅಸುರರು ಮೋಹಗೊಂಡ್ರೆ ಪರಮಾತ್ಮ ಪ್ರೀತನಾಗ್ತಾನೆ. ಅದಕ್ಕಾಗಿ ಪರಮಾತ್ಮನ ಪ್ರೀತಿಯೇ ಮುಖ್ಯ ಉದ್ದೇಶ. ಅದಕ್ಕಾಗಿ ಅದನ್ನೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ಹಾಗೆ ಅಂತ ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ. ದೃಗ್ದೋಷದಿಂದಲೇ ಭಾನುಮಂಡಲ ಚಲಿಸಿದಂತದಿ. ನಮ್ಮ ಕಣ್ಣಿನಲ್ಲಿ ದೃಕ್ ಅಂದ್ರೆ ಕಣ್ಣಿನಲ್ಲಿ ಇರುವ ದೋಷ, ಪಿತ್ತದ ದೋಷ ಅಥವಾ ಏನೇನೋ ಕಾಣಿಸ್ತಾ ಇರ್ತದೆ, ಏನೋ ನೂರಾರು ರೋಗ, ಕಣ್ಣಿನ ರೋಗ. ಅದರಿಂದ ಒಬ್ಬನಿಗೆ ಭಾನುಮಂಡಲ ಸುತ್ತುವಂತೆ ಕಾಣಿಸ್ತಾ ಇದಂತೆ. ಅದು ಹೇಗೇನೋ ಅದೇ ತರ ಮಕ್ಕಳು, ಜನರು ಅಜ್ಞಾನದಿಂದ ಬ್ರಹ್ಮದೇವರಿಗೆ ಅಜ್ಞಾನಾದಿಗಳು ಇದೆ ಅಂತ ಅವರು ತಿಳಿತಾರೆ. ವಾಸ್ತವಿಕವಾಗಿ ಹೇಗೆ ಸೂರ್ಯನಿಗೆ ಸುತ್ತೋದು ಮುಂತಾದ ಇಲ್ಲ, ಅದೇ ರೀತಿಯಾಗಿ ಬ್ರಹ್ಮದೇವರಲ್ಲೂ ಕೂಡ ಅಜ್ಞಾನಾದಿಗಳು ಇರೋದಿಲ್ಲ. ಹಾಗೆ ಅಂತ ಕಮಲ ಸಂಭವ ಸರ್ವರೊಳಗುತ್ತಮನೆನಿಸುವನು ಎಲ್ಲ ಕಾಲದಿ ವಿಮಲ ಭಕ್ತಿ ಜ್ಞಾನ ವೈರಾಗ್ಯಾದಿ ಗುಣದಿಂದ ಸಮಭಿ ಅಧಿಕ ವಿವರ್ಜಿತನ ಗುಣರಮೆಯು ಮುಖದಿಂದರಿತು ನಿತ್ಯದಿ ದ್ಯುಮಣಿ ಕೋಟಿಗಳಂತೆ ಕಾಂಬನು ಬಿಂಬರೂಪವನು. ಇನ್ನು ಬ್ರಹ್ಮದೇವರು ಶುದ್ಧವಾದ ಭಕ್ತಿ, ಜ್ಞಾನ, ವೈರಾಗ್ಯ ಇವೇ ಮೊದಲಾದ ಗುಣಗಳಿಂದ ಅನಾದಿ ಕಾಲದಿಂದ ಸರ್ವರೊಳಗೆ ಉತ್ತಮರೆನಿಸುವರು. ಜೀವೋತ್ತಮರು ಅಂತ ಎನಿಸಿಕೊಂಡವರಾದ ಅವರು ಸಮಭಿ ಅಧಿಕ ವಿವರ್ಜಿತ. ಸಮ ಇಲ್ಲ, ಉತ್ತಮರು ಇಲ್ಲ. ಪರಮಾತ್ಮನಿಗೆ ಸಮನೂ ಇಲ್ಲ, ಉತ್ತಮರು ಇಲ್ಲ ಅಂತ ಪರಮಾತ್ಮನ ಗುಣಗಳನ್ನ ತಿಳಿದವರಾಗಿ ರಮೆಯ ಮುಖದಿಂದ ಅರಿತು. ಬ್ರಹ್ಮದೇವರಿಗೆ ಏನ್ ಗೊತ್ತಾಯ್ತು ಇದೆಲ್ಲ? ಹಾಗೆಂದ್ರೆ ರಮೆಯ ಮುಖದಿಂದ ಅರಿತು ತಾಯಿಯಾಗಿ ಲಕ್ಷ್ಮೀದೇವಿ ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾರಂತೆ. ಅಂತ ರಮೆಯ ಮೂಲಕ ಅರಿತು ನಿತ್ಯದಿ ಪ್ರತಿ ದಿವಸದಲ್ಲೂ ಕೂಡ ದ್ಯುಮನಿ ಕೋಟಿಗಳಂತೆ, ಕೋಟಿ ಸೂರ್ಯ ಪ್ರಕಾಶದಂತೆ ಬಿಂಬರೂಪಿಯನ್ನ ಕಾಂಬರು. ನೋಡಿ, ನಾವು ಒಂದು ಸೂರ್ಯನ ಕಾಣ್ತೀವಿ. ನಮಗೆ ದೇವರು ಹೇಗಿದ್ದಾನೆ? ಒಂದು ಸೂರ್ಯನಷ್ಟೇ ಪ್ರಕಾಶ. ಯಾಕೆ? ಈ ಒಂದು ಸೂರ್ಯನೇ ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಮಧ್ಯಾಹ್ನದ ಹೊತ್ತು. ಇನ್ನು ಸ್ವಲ್ಪ ಋಷಿಗಳು, ಅವರಿಗೆ ಪರಮಾತ್ಮ ಹೆಂಗ್ ಕಾಣಿಸ್ತಾನೆ? ಹಾಗೆಂದ್ರೆ 100 ಸೂರ್ಯ ಪ್ರಕಾಶ ಇದ್ದ ಹಾಗೆ ಕಾಣಿಸ್ತಾನೆ. ಇನ್ನು ದೊಡ್ಡ ದೇವತೆಗಳಿಗೆ 1000 ಕೋಟಿ ಸೂರ್ಯ ಪ್ರಕಾಶ ಇದ್ದ ಹಾಗೆ. ಬ್ರಹ್ಮದೇವರಿಗೆ ಕೋಟಿ ಸೂರ್ಯ ಪ್ರಕಾಶನಂತೆ. ಯೋಗ್ಯತೆ ಜಾಸ್ತಿ ಆದಷ್ಟು ಪರಮಾತ್ಮ ಕೋಟಿ ಸೂರ್ಯ ಪ್ರಕಾಶ ಇರುವಂತೆ ಅವರಿಗೆ ಕಾಣಿಸ್ತಾನೆ. ಹಾಗೆ ಅಂತ ಅರ್ಥ. ಈ ರೀತಿಯಾಗಿ ರಮೆಯಿಂದ ಅರಿತು ಬಿಂಬರೂಪಿ ಪರಮಾತ್ಮನ ಧ್ಯಾನವನ್ನ ಮಾಡಿ ಅವರು ಬಿಂಬ ಅಪರೋಕ್ಷವನ್ನ ಅವರು ಪಡೆದಿದ್ದಾರೆ ಅಂತ ಅರ್ಥ. ನಿನ್ನೆ ಅವರು ಪ್ರಶ್ನೆ ಮಾಡಿದ್ರು ನೋಡಿ, ಬ್ರಹ್ಮದೇವರಿಗೆ ಯಾರು ಉಪದೇಶ ಮಾಡಿದ್ರು, ಜಗನ್ನಾಥದಾಸರಿಗೆ ಯಾರು ಉಪದೇಶ ಮಾಡಿದ್ರು, ಅದೆಲ್ಲ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಬ್ರಹ್ಮದೇವರಿಗೆ ಲಕ್ಷ್ಮೀದೇವಿಯೇ ಉಪದೇಶ ಮಾಡಿ ತೋರಿಸಿಕೊಟ್ರು. ಹಾಗೆ ಜ್ಞಾನ ಭಕ್ತ್ಯಾದಖಿಲ ಗುಣ ಚದುರಾನನ ನುಡಿಪ್ಪಂತೆ ಮುಖ್ಯ ಪ್ರಾಣನಲಿ ಚಿಂತಿಪುದು ಯತ್ಕಿಂಚಿತ್ ಕೊರತೆಯಾಗಿ ನ್ಯೂನ ರುಜುಗಣ ಜೀವರಲಿ ಕ್ರಮೇಣ ವೃದ್ಧಿ ಜ್ಞಾನ ಭಕುತಿ ಸಮಾನ ಭಾರತಿ ವಾಣಿಗಳಲ್ಲಿ ಪದಪ್ರಯುಕ್ತದಿಕ ಹಾಗೆ. ಜ್ಞಾನ ಭಕ್ತಿಯಾದಿ ಗುಣಗಳು ಹೇಗೆ ಚತುರಾನನ ನುಡಿಪ್ಪಂತೆ ಬ್ರಹ್ಮದೇವರಲ್ಲಿ ಹೇಗೆ ಇದೆಯೋ, ಯತ್ಕಿಂಚಿತ್ ಕೊರತೆಯಾಗಿ ಭಾರಿ ಸಣ್ಣ
ಪರಿಮಾಣದಲ್ಲಿ ಮುಖ್ಯ ಪ್ರಾಣನಲ್ಲಿ ಕೆಲವು ಕೊರತೆಯಾಗಿ ಇರುತ್ತದೆ ಆ ಜನ್ಮದಲ್ಲಿ. ವಾಯುದೇವರಾಗಿ ಬಂದಾಗ ಸ್ವಲ್ಪ ಕಡಿಮೆ ಇರ್ತದೆ. ಬ್ರಹ್ಮದೇವರಾಗಿ ಮತ್ತೆ ಅವರು ಬಂದಾಗ ಆ ಪ್ರಮೋಷನ್ ಸಿಗ್ತದೆ ಅವರಿಗೆ. ಬ್ರಹ್ಮದೇವರ ಪದವಿಗೆ ಬಂದಾಗ ಆ ಬ್ರಹ್ಮದೇವರಿಗೆ ಎಷ್ಟು ಜ್ಞಾನ ಭಕ್ತಿ ಇದೆಯೋ ವಾಯುದೇವರಿಗೂ ಅಷ್ಟೇ ಸಿಗ್ತದೆ ಹಾಗೆ ಅಂತ. ಈಗ ಪದವಿ ಪ್ರಯುಕ್ತ ಸ್ವಲ್ಪ ಜ್ಞಾನ ಭಕ್ತಿ ವಾಯುದೇವರಿಗೆ ಕಡಿಮೆ ಇದೆ ಅಂತ ನಾವು ಚಿಂತಿಸಬೇಕು. ಋಜುಗಣ ಜೀವರಲ್ಲಿ, ಎಲ್ಲ ಋಜುಗಣರಲ್ಲೂ ಹೀಗೆ ನ್ಯೂನ ಕ್ರಮೇಣ ವೃದ್ಧಿ. ಕಲ್ಪ ಸಾಧನೆ ಆಗ್ತಾ ಆಗ್ತಾ ಅವರಿಗೆ ಜ್ಞಾನ ಭಕ್ತಿಯಾದಿಗಳು ಬೆಳೀತಾ ಎಲ್ಲಾ ಋಜುಗಣಸ್ಥರಿಗೂ ಬ್ರಹ್ಮದೇವರಿಗೆ ಎಷ್ಟು ಜ್ಞಾನ ಭಕ್ತಿ ಇದೆಯೋ, ಈಗಿರುವ ಬ್ರಹ್ಮದೇವರಿಗೆ ಎಷ್ಟು ಜ್ಞಾನ ಭಕ್ತಿ ಇದೆಯೋ ಅಷ್ಟೇ ಜ್ಞಾನ ಭಕ್ತಿಯಾದಿ ಗುಣಗಳು ಅವರಿಗೂ ಬರುತ್ತದೆ ಅಂತ ಅರ್ಥ. ಆದರೆ ಒಟ್ಟಿಗೆ ಬರೋದಿಲ್ಲ. ಆ ಕಲ್ಪ ಸಾಧನೆಗೆ ತಕ್ಕಂತೆ ಲಾತವ್ಯರಿಗೆ ಸ್ವಲ್ಪ ಕಡಿಮೆ ಇರುತ್ತದೆ ವಾಯುದೇವರಿಗಿಂತ, ಲಾತವ್ಯರಿಗಿಂತ ವಾಯುದೇವರಿಗೆ ಸ್ವಲ್ಪ ಜಾಸ್ತಿ, ವಾಯುದೇವರಿಗಿಂತ ಬ್ರಹ್ಮದೇವರಿಗೆ ಸ್ವಲ್ಪ ಜಾಸ್ತಿ. ಇದೇ ವಾಯುದೇವರೇ ಬ್ರಹ್ಮ ಪದವಿಗೆ ಬಂದಾಗ ಅವರಿಗೆ ಈಗಿರುವ ಬ್ರಹ್ಮರಿಗೆ ಎಷ್ಟು ಜ್ಞಾನ ಭಕ್ತಿಯೋ ಅಷ್ಟೇ ಜ್ಞಾನ ಭಕ್ತಿ ಮುಂದೆ ವಾಯುದೇವರಿಗೂ ಬರುತ್ತದೆ ಹಾಗೆ ಅಂತ. ಪದವಿ ನಿಮಿತ್ತ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಈಗ ಅಷ್ಟೆ. ಅದೇ ತರ ಭಾರತೀ ವಾಣಿಗಳಲ್ಲಿ ಭಾರತೀ ದೇವಿ ಮತ್ತು ಸರಸ್ವತಿ ದೇವಿಯರಲ್ಲೂ ಕೂಡ ಜ್ಞಾನ ಭಕ್ತಿಯಾದಿಗಳು ಸಮವಾಗಿಯೇ ಇರುತ್ತದೆ. ಮತ್ತು ಸರಸ್ವತಿ ದೇವಿ ಪದವಿ ನಿಮಿತ್ತ ಅವರಿಗೆ ಸ್ವಲ್ಪ ಈಗ ಜ್ಞಾನ ಭಕ್ತಿ ಜಾಸ್ತಿ ಇರುತ್ತದೆ, ಭಾರತೀ ದೇವಿಗೆ ಸ್ವಲ್ಪ ಕಡಿಮೆ ಇರುತ್ತದೆ. ಆದರೆ ಈ ಭಾರತಿನೇ ಮುಂದೆ ಸರಸ್ವತಿ ಪದವಿಗೆ ಬಂದಾಗ ಅವರಿಗೂ ಅಷ್ಟೇ ಸಮಾನ ಜ್ಞಾನ ಭಕ್ತಿಯಾದಿಗಳು ಬರುತ್ತದೆ ಅಂತ ಅರ್ಥ. ಸೌರಿ ಸೂರ್ಯನ ತೆರದಿ ಬ್ರಹ್ಮ ಸಮೀರ ಗಾಯತ್ರಿ ಗಿರಿಗಳೊಳು ತೋರುವುದು ಅಸ್ಪಷ್ಟ ರೂಪದಿ ಮುಕ್ತಿ ಪರ್ಯಂತ. ವಾರಿಜಾಸನ ವಾಯುವಾಣಿ ಭಾರತೀರ್ಗೆ ಮಹಾಪ್ರಳಯದಲ್ಲಿ ಭಾರತ ಜ್ಞಾನಾದಿ ದೋಷವು ಹರಿಕೃಪಾ ಬಲದಿ. ಸೌರಿ ಸೂರ್ಯನ ತೆರದಿ. ಶೌರಿ ಅಂದ್ರೆ ಸೂರ್ಯನ ಮಗ ಶನಿಶ್ಚರ ಅಂತ ಅರ್ಥ. ಸೌರಿ ಸೂರ್ಯನ ತೆರದಿ. ಆ ಸೂರ್ಯನನ್ನ ಶನಿಶ್ಚರನನ್ನು ನೋಡಿದರೆ ಒಂದು ದೀಪದಂತೆ ಇರುತ್ತದಂತೆ ಆ ಗ್ರಹ. ಅದರಿಂದ ಒಂದು ಶನಿಶ್ಚರ ಅಂದ್ರೆ ಒಂದು ದೀಪ ಅಂತ ಇಟ್ಟುಕೊಳ್ಳೋಣ. ಈ ರೀತಿಯಾಗಿ ದೀಪವನ್ನ ನಾವು ಹೃದಯಾಕಾಶದಲ್ಲಿ ನೋಡಿದಾಗ ಸೂರ್ಯನ ಪ್ರಕಾಶ ಎಷ್ಟು ಸೂರ್ಯನ ಪ್ರಕಾಶದಂತೆ ಆ ಸೂರ್ಯಮಂಡಲ ಕಾಣಿಸ್ತಾ ಇದೆಯಾ? ಸೂರ್ಯನ ಕಿರಣಗಳು ನಮಗೆ ಸೂರ್ಯಮಂಡಲ ಯಾವ ಶೇಪಲ್ಲಿ ಇದೆ ಅಂತ ನಮಗೆ ಸ್ವಲ್ಪ ದಿಟ್ಟಿಸಿ ನೋಡಿದ್ರೆ ರೌಂಡ್ ಆಗಿ ಇರುತ್ತದೆ ಅಂತ ಕಾಣಿಸ್ತದೆ. ಆದ್ರೆ ಅಷ್ಟು ಸ್ಪಷ್ಟವಾಗಿ ಸೂರ್ಯನ ಮಂಡಲ ಕಾಣಿಸೋದಿಲ್ಲ. ಯಾಕೆ? ಸೂರ್ಯನ ಪ್ರಕಾಶ ಭಾರಿ ಇದೆ. ಹೇಗೋ ಅದೇ ತರ ಭಗವಂತನ ರೂಪಗಳನ್ನ ಸ್ಪಷ್ಟವಾಗಿ ಕಾಣೋದಿಲ್ಲ. ಸಾಮಾನ್ಯ ಜನರು ಪರಮಾತ್ಮನ ಬಿಂಬ ಅಪರೋಕ್ಷ ಆಗುವಾಗ ಅದೇನು ಮಿಂಚು ಬಂದಂಗೆ ಕೆಲವರಿಗೆ ಒಂದು ಕ್ಷಣದಲ್ಲಿ ಬಂದು ಹೋಗ್ತದೆ, ಕೆಲವರಿಗೆ ದೀರ್ಘಕಾಲ ಇರುತ್ತದೆ. ಯೋಗ್ಯತೆಗೆ ತಕ್ಕಂತೆ ಅದು ಕೂಡ ಅದು ಕಾಲದಲ್ಲೂ ವ್ಯತ್ಯಾಸ ಇರುತ್ತದೆ. ಸ್ಪಷ್ಟತೆ ಪರಮಾತ್ಮನನ್ನು ಕಾಣ್ತಾರೆ ಅಂದ್ರೆ ಈಗ ನೋಡಿ, ಒಂದೇ ಪದಾರ್ಥವೇ ಸ್ವಲ್ಪ ಹತ್ತಿರದಲ್ಲಿ ಬಂದಾಗ ಸ್ಪಷ್ಟ ಕಾಣಿಸ್ತದೆ, ದೂರದಲ್ಲಿ ಇದ್ದಾಗ ಸ್ವಲ್ಪ ಅಸ್ಪಷ್ಟವಾಗಿ ಕಾಣಿಸ್ತದಲ್ವಾ? ಅದೇ ತರ ಆ ಕ್ವಾಲಿಟಿ, ಬಿಂಬ ಅಪರೋಕ್ಷದ ಕ್ವಾಲಿಟಿಯಲ್ಲೂ ಕೂಡ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಎಲ್ಲರಿಗೂ ಒಂದೇ ರೀತಿಯಾದ ಸ್ಪಷ್ಟತೆ ಬಿಂಬ ಅಪರೋಕ್ಷ ಆಗುವಾಗ ಆಗೋದಿಲ್ಲ, ಅಲ್ಲೂ ತಾರತಮ್ಯ ಇದ್ದೇ ಇದೆ. ಪ್ರಕೃತ ಬ್ರಹ್ಮ ಸಮೀರ ಗಾಯತ್ರಿ ಗಿರಿಗಳೊಳು ಅಂದ್ರೆ ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ ಭಾರತೀಯರು ಈ 4 ಜನ ಮುಕ್ತಿ ಪರ್ಯಂತ, ಮುಕ್ತಿ ಆಗುವ ತನಕ ಅಸ್ಪಷ್ಟ ರೂಪದಿ, ಮುಕ್ತಿ ಆಗುವ ತನಕ ಸ್ವಲ್ಪ ಸ್ಪಷ್ಟತೆ ಇರೋದಿಲ್ಲ ದೇವರನ್ನ ಕಾಣುವಾಗ. ಇನ್ನು ಇದೇ 4 ಜನ ಬ್ರಹ್ಮದೇವರು, ವಾಯು, ವಾಣಿ ಭಾರತೀಯರಿಗೆ, ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ ಭಾರತೀ ದೇವಿ ಇವರಿಗೆ ಮಹಾಪ್ರಳಯದಿ ಅಂದ್ರೆ ಮಹಾಪ್ರಳಯ, ಬ್ರಹ್ಮದೇವರ 100 ಜನ್ಮ ಆದ ಮೇಲೆ, 100 ವರ್ಷ ಆದ ಮೇಲೆ
ಹರಿಕೃಪಾ ಬಲದಿ, ಪರಮಾತ್ಮನ ಕೃಪಾ ಕಟಾಕ್ಷದಿಂದ ಅಜ್ಞಾನಾದಿ ದೋಷವು, ಅಜ್ಞಾನ ಮೊದಲಾದ ದೋಷಗಳು ಇರೋದಿಲ್ಲ. ಹಾಗೆ ಅಂತ. ಈಗ ಒಂದು ದೀಪವನ್ನು ನೋಡ್ಬೋದು. ಈಗ ಮನೆಯಲ್ಲಿ ದೀಪ ಹಚ್ಚಿಟ್ಟಿರ್ತೀವಿ, ಅದನ್ನು ಕಾಣಬಹುದು, ಸ್ಪಷ್ಟ ಕಾಣಿಸ್ತದೆ. ಸೂರ್ಯನನ್ನು ಅದೇ ತರ ಕಾಣಿಸಕ್ಕಾಗ್ತದ? ಆಗೋದಿಲ್ಲ. ಅದೇ ತರ ಈ 4 ಜನರು ಬ್ರಹ್ಮಾದಿಗಳು ಕೂಡ ಮುಕ್ತಿ ಆಗುವ ತನಕ ಸೂರ್ಯನ ಪ್ರಕಾಶದಂತೆ ಸ್ವಲ್ಪ ಅಸ್ಪಷ್ಟವಾಗಿ ಕಾಣಿಸ್ತಾರೆ. ಪ್ರಳಯ ಕಾಲ ಆದ ಮೇಲೆ ಪರಮಾತ್ಮನನ್ನ ಅವರು ಸ್ಪಷ್ಟವಾಗಿ ಕಾಣುತ್ತಾರೆ ಅಂತ ಒಟ್ಟು ಈ ವಿಚಾರವನ್ನ ಈ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ ಅಷ್ಟೇ. ಅಂದ್ರೆ ವಾಯುದೇವರಿಗೆ, ಭಾರತೀ ದೇವಿಗೆ ಮುಕ್ತಿನ ತಿಳ್ಕೋಬಾರ್ದು, ಅವರು ಬ್ರಹ್ಮ ಪದವಿಗೆ ಬಂದು ತದನಂತರ ಮುಕ್ತಿ ಅಂತ ಇಟ್ಕೋಬೇಕು. ಆಗ ಅವರಿಗೆ ಇನ್ನೂ ಪರಮಾತ್ಮನ ಕೃಪಾ ಕಟಾಕ್ಷದಿಂದ ಇನ್ನೂ ಸ್ಪಷ್ಟವಾದ ಬಿಂಬ ಅಪ್ರೋಕ್ಷ ಆಗ್ತದೆ. ಹಾಗೆ ಅಂತ ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಕೂಡ ಈ ವಿಚಾರ ಬಂದಿದೆ ಅಂತ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾ ಇದ್ದಾರೆ. 100 ವರುಷಾನಂತರದಲ್ಲಿ ಸರೋರುಹಾಸನ ತನ್ನ ಕಲ್ಪದಿ 6 ಮುಕ್ತಿಯನೈದುವರು ಅವರವರ ಕರೆದೊಯ್ದು ಶೌರಿಪುರದೊಳಗಿಪ್ಪ ನದಿಯಲ್ಲಿ ಕಾರುಣಿಕ ಸುಸ್ನಾನ ನಿಜ ಪರಿವಾರ ಸಹಿತದಿ ಮಾಡಿ ಹರಿಯುದರ ಪ್ರವೇಶಿಸುವ. 100 ವರ್ಷ ನಂತರದಲ್ಲಿ ಆಯ್ತು, ಬ್ರಹ್ಮದೇವರಿಗೆ 100 ವರ್ಷ ಆಯ್ತು. ತದನಂತರ ಏನು ಹಾಗೆಂದ್ರೆ ಸರೋರುಹಾಸನ, ಸರೋರುಹ ಅಂದ್ರೆ ಕಮಲದಲ್ಲಿ ಆಸನರಾಗಿ ಇರತಕ್ಕ ಬ್ರಹ್ಮದೇವರು ತಮ್ಮ ಕಲ್ಪದಲ್ಲಿ 6 ಮುಕ್ತಿಯನ್ನು ಎಯ್ದುವರು. ಯಾರ್ಯಾರು ಮುಕ್ತಿಗೆ ಯೋಗ್ಯರಾಗಿ, ಅಂದರೆ ಸಾಧನೆ ಪಕ್ವವಾಗಿ ಯಾರು ಮುಕ್ತಿಯನ್ನು ಹೊಂದಲಿಕ್ಕೆ ತಯಾರಾಗಿ ಅವರವರ ಕರೆದೊಯ್ದು ಅವರ ಜೊತೆಗೆ ಕೂಡಿ ಶೌರಿಪುರದೊಳಿಪ್ಪ ನದಿಯಲ್ಲಿ, ಪರಮಾತ್ಮನ ಲೋಕದ ಮಧ್ಯದಲ್ಲಿ ಇರತಕ್ಕದ್ದು ಯಾವುದು? ವಿರಜಾ ನದಿ. ಅದು ಲಕ್ಷ್ಮೀದೇವಿಯ ಬೆವರಿನ ನೀರು ಅಂತ ಹೇಳ್ತಾರೆ. ಆ ವಿರಜಾ ನದಿಯಲ್ಲಿ ಬ್ರಹ್ಮದೇವರು ಯಾರ್ಯಾರು ಮುಕ್ತಿಯನ್ನು ಹೊಂದಿದ್ದಾರೋ ಅವರ ಜೊತೆಗೆ ಒಟ್ಟಿಗೆ ಸ್ನಾನ ಮಾಡಿ ನಿಜ ಪರಿವಾರ ಸಹಿತದಿ, ವಾಣಿ, ಶೇಷ, ಗರುಡ ಅಂತ ಪರಿವಾರಗಳಿದೆ. ರುದ್ರದೇವರು ಬರೋದಿಲ್ಲ. ರುದ್ರದೇವರು ಮತ್ತೆ ಶೇಷ ಪದವಿಗೆ ಬಂದು ಮೋಕ್ಷವನ್ನು ಪಡೀತಾರೆ. ಅದೇ ಪಾರ್ವತಿಯು ಅದೇ ತರ. ಅದರಿಂದ ಶೇಷ, ಗರುಡ ಅಂತ ಅವ್ರ ಮಡದಿಯರು, ಆ ಪರಿವಾರ ಏನಿದೆ, ಮೋಕ್ಷಕ್ಕೆ ತಯಾರಾದ, ಮೋಕ್ಷ ಹೊಂದಲು ತಯಾರಾದ ಪರಿವಾರ, ಸಂಸಾರ ಅವಸ್ಥೆಯಿಂದ ಅವ್ರು ಮೋಕ್ಷಕ್ಕೆ ಟ್ರಾನ್ಸ್ಫರ್ ಆಗ್ತಾರಾಗ ಅವರು ಆ ವಿರಜಾ ನದಿಯಲ್ಲಿ ಸ್ನಾನ ಮಾಡಿ, ಸುಸ್ನಾನ ಮಾಡಿ, ಚೆನ್ನಾಗಿ ಸ್ನಾನ ಮಾಡಿ, ಲಿಂಗ ಶರೀರ ಭಂಗ ಆಗ್ತದೆ. ಆಗ ಆ ಲಿಂಗ ಶರೀರವನ್ನೆಲ್ಲ ಅವರು ಬಿಟ್ಟು ಕಾರುಣಿಕ, ಕರುಣಾಳುವಾದ ಆ ಬ್ರಹ್ಮದೇವರು ಹರಿವುದರ ಪ್ರವೇಶಿಸುವ, ಪರಮಾತ್ಮನ ಉದರ. ಪರಮಾತ್ಮನ ಉದರ ಅಂದ್ರೆ ಯಾವ ರೂಪ? ಪರಮಾತ್ಮನ ರೂಪ ವಾಸುದೇವ ರೂಪ. ವಾಸುದೇವ ರೂಪನಲ್ಲಿ ಅವರು ಪರಿವಾರ ಸಹಿತವಾಗಿ ಅವರು ಪ್ರವೇಶ ಮಾಡುತ್ತಾರೆ ಅಂತ ಅರ್ಥ. ಈ ರೀತಿಯಾಗಿ ಅವರ 100 ಕಲ್ಪ ಸಾಧನೆ ಆಗಿ ವಿರಜಾ ನದಿ ಸ್ನಾನ ಮಾಡಿ ಲಿಂಗ ಶರೀರ ಭಂಗ ಆಗಿ ಅವರು ವಾಸುದೇವನಲ್ಲಿ ಲಯವನ್ನು ಹೊಂದುತ್ತಾರೆ ಅಂತ ಅರ್ಥ. ಅದನ್ನೇ ಹೇಳ್ತಾರೆ ನೋಡಿ. ವಾಸುದೇವನ ಉದರದೊಳಗೆ ಪ್ರವೇಶಗೈದಾನಂತರದಿ ನಿರ್ದೋಷ ಮುಕ್ತರು ಉದರದಿಂಪೊರ ಮೊಟ್ಟು ಹರುಷದಲ್ಲಿ ಈಶನಿಂದಾಜ್ಞವ ಪಡೆದನಂತಾಸನ ಸಿತದ್ವೀಪ ಮೋಕ್ಷದಿ ವಾಸವಾಗಿ ವಿಮುಕ್ತ ದುಃಖರು ಸಂಚರಿಸುತ್ತಿಹರು. ಈ ರೀತಿಯಾಗಿ ವಾಸುದೇವನ ಉದರದಲ್ಲಿ ಪ್ರವೇಶ ಮಾಡಿದಾಗ ಏನಾಗ್ತದೆ? ಮತ್ತೆ ಪ್ರಳಯ ಆಗ್ತದೆ. ಆ 100 ವರ್ಷ ಕಾಲ ಪರಮಾತ್ಮ ಏನು ಮಾಡೋದಿಲ್ಲ. ಪ್ರಳಯ ಕಾಲದಲ್ಲಿ ಹಾಗೆ ಮಲಗಿರ್ತಾನೆ. ತದನಂತರ ಮತ್ತೆ ಸೃಷ್ಟಿ ಪ್ರಾರಂಭ ಆಗುವಾಗ ಈ ವಾಸುದೇವ ರೂಪನಲ್ಲಿ ಯಾರು ಬ್ರಹ್ಮ ಮುಂತಾದ ಮುಕ್ತ ಜೀವರು ಇದ್ದಾರಲ್ವಾ, ಮುಕ್ತಿಗೆ ತಯಾರಾದವರು, ಅಂಥವರು ವಾಸುದೇವ ಉದರದೊಳಗೆ ಪ್ರವೇಶಗೈದಾನಂತರದಿ, ವಾಸುದೇವನ ಉದರದಲ್ಲಿ ಪ್ರವೇಶ ಆದ ಮೇಲೆ ಉದರದಿಂ ಪೊರಮೊಟ್ಟ, ಆ ಉದರದಿಂದ ಮತ್ತೆ ಸೃಷ್ಟಿಕಾಲ ಆಗುವಾಗ ದೇವರು ವೈಕುಂಠವನ್ನು ಸೃಷ್ಟಿ ಮಾಡ್ತಾನೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ ತನ್ನ ಲೋಕಗಳನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಪರಮಾತ್ಮನ ಉದರದಲ್ಲಿ ಇರುತ್ತದೆ. ಪ್ರಳಯ ಕಾಲದಲ್ಲಿ ಆ ವೈಕುಂಠಾದಿ ಲೋಕಗಳು ದೇವರ ಉದರದಲ್ಲೇ ಇರುತ್ತದೆ. ಅದರಿಂದ ಆ ಟೈಮಲ್ಲಿ ಮೋಕ್ಷ ಅಂತ ಯಾವುದು ಇರೋದಿಲ್ಲ.
ಆ ಲಿಂಗದೇಹ ಭಂಗ ಆಗಿ ತಮ್ಮ ಆನಂದ ಅನುಭವ ಆಗಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಪರಮಾತ್ಮನ ಉದರದಲ್ಲಿ ಧ್ಯಾನಮಗ್ನರಾಗಿ ಇರ್ತಾರೆ. ಪುನಃ ಸೃಷ್ಟಿಕಾಲ ಬಂದಾಗ ತಮ್ಮ ಲೋಕವನ್ನೆಲ್ಲ ಪರಮಾತ್ಮ ಹೊರಗಿಡ್ತಾನೆ. ಆಗ ಆ ಪರಮಾತ್ಮನ ವಾಸುದೇವನ ಉದರದಿಂದ ಹೊರಗೆ ಬಂದು ಆ ಬ್ರಹ್ಮಾದಿ ಜೀವರಾಶಿಗಳು ಈಶನಿಂದ ಆಜ್ಞೆ ಪಡೆದು, ಪರಮಾತ್ಮನ ಆಜ್ಞೆಯನ್ನು ಪಡೆದು ಮೋಕ್ಷದಿ ಮುಕ್ತಸ್ಥಾನಗಳಲ್ಲಿ, ಶ್ವೇತದ್ವೀಪ, ಅನಂತಾಸನ ಅಂತ ಏನು ಮುಕ್ತಸ್ಥಾನ ಇದೆ, ಯಾವ ಲೋಕದಲ್ಲಿ ಬೇಕಾದ್ರೆ ಇರ್ಬೋದು. ಭೂಮಿಯಲ್ಲೂ ಮುಕ್ತಸ್ಥಾನ ಅಂತ ಇದೆ, ಅಲ್ಲೂ ಇರ್ಬೋದು. ಆದ್ರೆ ಅಲ್ಲೂ ತಾರತಮ್ಯ ಇದೆ. ಯೋಗ್ಯರಾದವರು ವೈಕುಂಠದಲ್ಲೇ ಇರ್ತಾರೆ. ವೈಕುಂಠದಲ್ಲೂ ಪರಮಾತ್ಮನ ಮನೆಯ ಸಮೀಪದಲ್ಲೇ ಇರ್ತಾರೆ. ಇನ್ನೂ ದೊಡ್ಡ ಯೋಗ್ಯದವರು ಪರಮಾತ್ಮನ ಪಕ್ಕದಲ್ಲೇ ಇರ್ತಾರೆ. ಇನ್ನೂ ದೊಡ್ಡ ಯೋಗ್ಯರಾದವರು ಪರಮಾತ್ಮನ ಅವಯವಗಳಲ್ಲೇ ಸೇರಿ ಇರ್ತಾರೆ. ಸಾಯುಜ್ಯ ಮೋಕ್ಷ ಅಂತ ಆ ತರ ಮುಕ್ತ ಸ್ಥಾನದಲ್ಲಿ ಇದ್ದು ವಿಮುಕ್ತ ದುಃಖರು, ಯಾವ ದುಃಖಗಳೂ ಇಲ್ಲದೆ ಸಂಚಾರ ಮಾಡ್ತಾ, ಶಾಸ್ತ್ರ ವಿಚಾರ ಮಾಡ್ತಾ, ಅಲ್ಲಿ ಮೋಕ್ಷಕ್ಕೆ ಹೊಂದಿದ ಮೇಲೆ ಇನ್ನೇನು ಕೆಲಸ, ಅಡಿಗೆ ಊಟ ತಿಂಡಿ ಯಾವುದು, ನಿದ್ದೆಗಿದೆ ಯಾವುದು ಇರೋದಿಲ್ಲ. ಪರಮಾತ್ಮನ ಸೇವೆ ಮಾಡೋದು, ಪರಮಾತ್ಮನ ಕಥಾಶ್ರವಣಗಳನ್ನು ಮಾಡ್ತಾ ಇರೋದು, ಈ ರೀತಿಯಾಗಿ ಅವರು ಕಾಲ ಕಳೀತಾ ಇರ್ತಾರೆ. ಹಾಗೆ ದುಃಖ ಇರೋದಿಲ್ಲ, ಶುದ್ಧ ಆನಂದ ಸ್ವರೂಪರಾಗಿ ಅವರು ಇರ್ತಾರೆ. ಇದು ಬ್ರಹ್ಮದೇವರ ಸಾಧನೆ ಕ್ರಮ ಹಾಗೆ ಅಂತ ಹೇಳಿದ್ದಾರೆ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.